ಪ್ರಹಸ್ತ ಮಹಾಪ್ರಭು ಕುಂಭಕರ್ಣ ವಿಭೀಷಣ ಸಹೋದರ ಕುಮಾರ ಇಂದ್ರಜಿತ್ತು ಜನಕ ನಳಿನಿ ಗರ್ಭೋಂಡಮೆಲ್ಲ ಅರಗತವೆನಿಸಿ ನಳಿನಿ ಗರ್ಭೋ ಅರಗತವೆನಿಸಿ ಮಹೇಂದ್ರಾದಿ ದೇವತೆಗಳನ್ನ ಚರಣ ಸೇವೆಯ ಮಾಡಲ ಮಹೇಂದ್ರಾದಿ ದೇವತೆಗಳನ್ನ ಚರಣ ಸೇವೆಯ ಮಾಡಲ್ ಸುರನಾರಿಯರ ನವಗಾನ ನರ್ತನಗಳ ವೀಕ್ಷಿಸಿದೆ ಸುರನಾರಿಯರ ನವಗಾನ ನರ್ತನಗಳ ವೀಕ್ಷಿಸುತ್ತೆ ಅಮರ ವಿಲಾಸ ವೈಭವದಿ ಮೆರೆವ ಅಮರ ವಿಲಾಸ ವೈಭವದಿ ಮೆರವ ಈ ದಶಕಂಠನಿಗೆ ಅಜಾರು ಸಾಟಿ ವಿಜಯ ಧ್ವಜವ ಮೆರಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ಧ್ವಜವ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ಪೂರಿತ ಪ್ರತಿಶೋಭಿತ ಪ್ರಚಂಡ ಪರಾಕ್ರಮ ಶೋಭಿತ ಪ್ರಭಾಪೂರಿತ ಪ್ರತಿಶೋಭಿತ ಪ್ರಚಂಡ ಪರಾಕ್ರಮ ಶೋಭಿತ ಸದಾ ಶಿವನ ಶುಭ ವಿಭೂತಿ ವಿಲಸಿತ ಸದಾ ಶಿವನ ಶುಭ ವಿಭೂತಿ ವಿಲಸಿತ ಯಶೋಭಾಗ್ಯಮಿದು ಮಹಾಸಾಧನೆಯ ಧ್ವಜವನ ರಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿರೆಯೇ ವಿಜಯ ವಧುವ ಕರ ಪಿಡಿದು ನಡೆದು ದಶ ದಿಶೆಯೊಂದು ನೆರವೇ ವಿಜಯ ವಧುವ ಕರ ಪಿಡಿದು ನಡೆದು ದಶ ದಿಶೆಯೊಂದು ನೆರವೇ ಅಖಿಲ ಲೋಕ ಸುರ ಸಮಾನ ರಹಿತ
ಅಖಿಲ ಲೋಕ ಸುರ ಸಮಾನ ರಹಿತ ಪ್ರಭು ಎನಿಪ ದಶಮುಖಗೆ ಸರಿ ಸಮರೇ. ಪ್ರಭುವೆನಿಪ ದಶಮುಖಗೆ ಸರಿ ಸಮರೇ. ಪ್ರಭುವೆನಿಪ ದಶಮುಖಗೆ ಸರಿ ಸಮರೇ. ಧ್ವಜವ ಮೆರಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ. ದಶಮುಖನ ಸಿರಿಯ ವಿಜಯೇ. ದಶಮುಖನ ಸಿರಿಯ ವಿಜಯೇ. ಪ್ರಹಸ್ತ ಪ್ರಭು. ಕುಂಭಕರ್ಣ, ವಿಭೀಷಣ, ಕುಮಾರ ಇಂದ್ರಜಿತು, ಜನಕ, ನವಬ್ರಹ್ಮರಲ್ಲೊಬ್ಬನಾದ ಪೌಲಸ್ತ್ಯ ಬ್ರಹ್ಮನ ಮೊಮ್ಮಗನು ಕೈಕಸಾ ದೇವಿಯ ಗರ್ಭ ಸಂಜಾತನು, ವಿಶ್ವವಸುವಿನ ಸುಪುತ್ರನು, ವಿಶ್ವದೋಳ್ ಹೆಸರಾಂತ ಪರಾಕ್ರಮಶಾಲಿ, ಸತ್ಸಾಮರ್ಥ್ಯ ಬಲದಿಂದ ಸ್ವರ್ಣಲಂಕೆಯನ್ನೇ ನಿರ್ಮಿಸಿಕೊಂಡು ಅಲಕಾವತಿ ನಗರವನ್ನೇ ಹಣಕ ಮಾಡುವಂತೆ ಸಂಪತ್ ಸೌಭಾಗ್ಯಗಳಿಂದ ಕೂಡಿ ದಕ್ಷಿಣೇಶ್ವರ ಎಂದು ಪರಾಕ್ರಮಶಾಲಿಯಾಗಿ ಮೆರೆಯುತ್ತಿರುವ ನನಗೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಶೂರನು ಅವನಾವನಿರುವನು ಪ್ರಹಸ್ತ. ಪ್ರಭು. ವೀರ ಧೀರ ರಣ ಭೀಕರ ಸುರವರ ಕಂಠೀರವ. ವೀರ ಧೀರ ರಣ ಭೀಕರ ಸುರವರ ಕಂಠೀರವ. ಹಿರುತ ಸುಸಲಿ ನುರಿತ ಬಲವಿದ್ದರೆ ಜಯ ಜಯ. ನರೇಂದ್ರನಿಗೆ ಜಯ ಜಯ. ನರೇಂದ್ರನಿಗೆ ಜಯ ಜಯ. ಪರಶಿವನಿಂಗರವ ಪಡೆದ ಲಂಕಾಧೀಶ್ವರ. ಪರಶಿವನಿಂಗರವ ಪಡೆದ ಲಂಕಾಧೀಶ್ವರ. ನುರಿತ ಬಲದಿ ನರೇಂದ್ರನಿಗೆ ಜಯ ಜಯ. ನರೇಂದ್ರನಿಗೆ ಜಯ ಜಯ. ನರೇಂದ್ರನಿಗೆ ಜಯ ಜಯ. ನಿಜ ಪ್ರಭು, ನಿಜ. ನಿಮಗೆ ಸರಿಸಾಟಿಯಾಗಿ ನಿಲ್ಲುವರು ಈ 14 ಲೋಕದಲ್ಲೂ ಯಾರೂ ಇಲ್ಲ. ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಯಕ್ಷ, ಗರುಡ, ಗಂಧರ್ವ, ಕಿನ್ನರ ಕಿನ್ಪುರುಷಾದಿಗಳೇ ಗಾಢನೆ ನಡುಗುವರು. ರಾಜ ಮಾತೆಯ ಕೈಕಸಾದೇವಿಯ ಪುತ್ರರಾಗಿ ಜನಿಸಿ ನಿಮ್ಮ ಅಜಾತ ಶತ್ರುವಾದ ಹರಿಯುವುದರವನ್ನು ಹರಿದು ಅಜೇಯರಾಗಬೇಕೆಂಬ ಕುತೂಹಲದಿಂದ ಪಾತಾಳ ಲೋಕವನ್ನು ಹೋಗಿ ಬಲಿ ಚಕ್ರವರ್ತಿ ಅರಮನೆಯ ಬಾಗಿಲನ್ನು ಕಾಯುತ್ತಿದ್ದ ಆ ಹರಿಯನ್ನು ಹಿಡಿಯಲು ಹೋದ ಅಮಿತ ಪರಾಕ್ರಮಶಾಲಿ ನೀವಲ್ಲವೇ ಪ್ರಭು, ನೀವಲ್ಲವೇ? ಪ್ರಹಸ್ತ. ಹೊಗಳಿ ನಮ್ಮ ಅಗ್ರಜನನ್ನು ಒಂದೇ ಶೂಲಕ್ಕೇರಿಸಲು ಪ್ರಯತ್ನಿಸಬೇಡ. ನಿಮ್ಮಂಥವರ ಹೊಗಳಿಕೆಯಿಂದಲೇ ಮತಿಗೆಟ್ಟು ಶಕ್ತಿ ಸಾಮರ್ಥ್ಯಗಳಿರುವುದೆಂದು ತಿಳಿದು ನಿರ್ಮಲ ಭಾವದವರಾದ ಗಗನಸಖ್ಯರ ಸ್ಪರ್ಶ ಮಾಡಿ ಕಡೆಯಲ್ಲಿ ವೇದಾವತಿಯ ಶಾಪಕ್ಕೆ ಗುರಿಯಾದವರೇ ಈ ನಮ್ಮ ಅಗ್ರಜನು. ಭೀಷಣ ದರೆಯದ ಗೆಲ್ಲುವ ಬರದೊಳಗೆ ಹುರರ ಕೊಳ್ಳದಿರುವ ದೂರದೊಳಗೆ ದೊರೆಯದ ಗೆಲ್ಲುವ ಬರದೊಳಗೆ ಯಕ್ಷಗರುಡ ಗಂಧರ್ವ ಬಿಡದು ಕದಂ ಗೋಚದೆ ಮೆಟ್ಟಿ ಮೆರೆಯುವೆ ದರೆಯನ್ನು ಗೆಲ್ಲುವ ಬರದೊಳಗೆ ಭೀಷಣ ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆ ಮೇಲೆ ಮಲಗೆದ್ದು ಅತಳ ಪರಾಕ್ರಮದ ಅಗ್ಗದಲ್ಲಿ ನಿನ್ನ ಏಚಿವಯ. ಎಚ್ಚರ ಚಿಕ್ಕಪ್ಪ, ನುಡಿಯ ನುಡಿಯುರೇಕೆ ಬಾವು ಬಲವನರಿಯದೆ. ಭಲೆ ಕುಮಾರ.
ನುಡಿಯುರೇಕೆ ಬಾವು ಬಲವನರಿಯದೆ ವೀರಮಾತೆ ಪುತ್ರರಾಗಿ ಹೇಳಿತನವಿದೇತಕ್ಕೆ ವೀರಮಾತೆ ಪುತ್ರರಾಗಿ ಹೇಳಿತನವಿದೇತಕ್ಕೆ ಬಿರುನುಡಿಯ ನುಡಿಯುರೇಕೆ ಬಾವು ಬಲವನರಿಯದೆ ಅಪ್ಪರಿಸಿ ರಣದೊಳ್ ಕದನಕ್ಕೆ ನಿಂತರೆ ಅಪ್ಪರಿಸಿ ರಣದೊಳ್ ಕದನಕ್ಕೆ ನಿಂತರೆ ಅಸ್ತ್ರಗಳ ಮಳೆಗರೆವೆ ಆವೇಗದೋಳ್ ಅಸ್ತ್ರಗಳ ಮಳೆಗರೆವೆ ಆವೇಗದೋಳ್ ಬ್ರಹ್ಮಾಂಡದೊಳಗೆ ಯಮಗೆದುರೆ ಶತ್ರುಗಳು ಬ್ರಹ್ಮಾಂಡದೊಳಗೆ ಯಮಗೆದುರೆ ಶತ್ರುಗಳು ಭಯವ ಬಿಡಿ ಮರುಗದಿರಿ ಹೇಳಿತನದಿಂದ ಭಯವ ಬಿಡಿ ಮರುಗದಿರಿ ಹೇಳಿತನದಿಂದ ಬಿರುನುಡಿಯ ನುಡಿಯುರೇಕೆ ಬಾವು ಬಲವನರಿಯದೆ ವೀರಮಾತೆ ಪುತ್ರರಾಗಿ ಹೇಳಿತನವಿದೇತಕ್ಕೆ ಬಿರುನುಡಿಯ ನುಡಿಯುರೇಕೆ ಬಾವು ಬಲವನರಿಯದೆ ಬಾವು ಬಲವನರಿಯದೆ ಬಾವು ಬಲವನರಿಯದೆ ಚಿಕ್ಕಪ್ಪ ಎಂದು ನೋಡಿದರು ನೀವು ನಮ್ಮ ಕೀರ್ತಿ ಪರಾಕ್ರಮಗಳನ್ನು ಹಲ್ಲಗಳೆಯುತ್ತಲೇ ಬಂದಿರುವಿರಿ. ಏಕೆ ನಮ್ಮ ಪರಾಕ್ರಮದ ಮೇಲೆ ನಿಮಗೆ ಅಪನಂಬಿಕೆ? ಕೇಳಿರಿ, ಈ ತ್ರಿಭುವನದಲ್ಲಿ ನಮ್ಮ ಜನಕನಿಗೆ ಸರಿಸಾಟಿಯಾಗಿ ಬಲ್ಲ ವೀರನು ಈ ಧರೆಯಲ್ಲಿ ಇನ್ನು ಉದಯಿಸಿಲ್ಲ. ಇನ್ನು ಮುಂದೆ ನೀವು ನಮ್ಮ ಮಾರ್ಗಕ್ಕೆ ಅಡ್ಡ ಬಾರದಿರುವುದೇ ಒಳ್ಳೆಯದು. ಎಚ್ಚರ. ಭಲೇ ಕುಮಾರ ಭಲೇ. ಈ ವಿಭೀಷಣನೇನು ಬಲ್ಲ ನನ್ನ ವಿಚಾರಗಳನ್ನ. ನಾನು ಜಗಮಲ್ಲ, ಜಗತ್ತನ್ನೇ ಸೃಷ್ಟಿಸಿದ ಆ ಬ್ರಹ್ಮದೇವನನ್ನೇ ನನ್ನ ಅರಮನೆಯ ಪಂಚಾಂಗವನ್ನು ಓದುವ ಪಂಡಿತನನ್ನಾಗಿ ಮಾಡಿಕೊಂಡಿರುವೆನು. ನವಗ್ರಹಗಳನ್ನು ಸ್ವಾಧೀನಪಡಿಸಿಕೊಂಡು ನನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರುವೆನು. ದಿಗ್ಭಿಕ್ತಿಗಳೇ ಬಿರಿಯಲಿ, ಆಕಾಶವೇ ಬಿರಿಯಲಿ, ಪೃಥ್ವಿಯನ್ನೇ ತಲ್ಲಣಗೊಳಿಸಬಲ್ಲ ನಾನು ಮೃಡನ ಭಕ್ತನು. ಅವನೊಬ್ಬನಿಗಲ್ಲದೆ ಈ 14 ಲೋಕಗಳಲ್ಲಿ ಮತ್ತಾರಿಗೂ ತಲೆಬಾಗನು ಈ ರಾವಣ ಚಕ್ರಾಧೀಶ್ವರನು. ನಾಟ್ಯ ಸ್ವರೂಪನು ನರ್ತಿಸುವ ಸಮಯದೋಳ್ ನಾಟ್ಯ ಸ್ವರೂಪನು ನರ್ತಿಸುವ ಸಮಯದೋಳ್ ರಜತಗಿರಿಯನ್ನೆತ್ತಿದವನು ನಾನು. ಆ ಮುಕ್ಕಣ್ಣ ಶಿವನೇ ಮುಗ್ಗರಿಸಿ, ಆ ಮುಕ್ಕಣ್ಣ ಶಿವನೇ ಮುಗ್ಗರಿಸಿ ನಿಜ ಭಕ್ತರಾದ ನನ್ನನ್ನು ನೋಡಿ ಕರುಣಿಸಿ ವರವಿತ್ತು ಜಗವೇ ಅಚ್ಚರಿ ಪಡುವಂತೆ ಮಾಡಿದ. ಈ ದಶಕಂಠ ರಾವಣನಿಗೆ ಅದಾರು ಸಾಟಿ. ಹೀಗಿರುವಾಗ ಒಬ್ಬ ಸಾಮಾನ್ಯ ಸ್ತ್ರೀ ವೇದವತಿಯ ಶಾಪ ತೃಣಕ್ಕೆ ಸಮಾನ. ಶಿವ ಎಂಬ 2 ಅಕ್ಷರಗಳಿಂದಲೇ ಸರ್ವ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಬಲ್ಲ ನಾನು ಕಪರ್ದಿಕನು, ಪಂಚಭೂತಗಳಿಗೆ ಒಡೆಯನು, ಆ ಮೃತ್ಯುಂಜಯನನ್ನು
ಆರಾಧಿಸಿ ನವವ್ಯಾಕರಣ ಪಂಡಿತನೆನಿಸಿರುವನು. ಸರಿಯಾಗಿ ನುಡಿದಿರುವೆ ಮಹಾಪ್ರಭು. ನಿಮ್ಮ ನುಡಿಯೇ ಏಡಿಯಾದವರಿಗೂ ಧೀರತ್ವ ತರುತ್ತದೆ. ನಿಮ್ಮ ನುಡಿಯೇ ಏಡಿಯಾದವರಿಗೂ ಧೀರತ್ವ ತರುತ್ತದೆ. ಯಾವ ದೈವದ ಬಲವೋ, ಯಾವ ಜನ್ಮದ ಪುಣ್ಯವೋ, ನಿಮ್ಮ ಬಳಿ ಮಹಾಮಂತ್ರಿ ಆದದ್ದಕ್ಕೆ ನನ್ನ ಜನ್ಮ ಸಾರ್ಥಕವಾಗಿತ್ತು. ನನ್ನ ಜನ್ಮ ಸಾರ್ಥಕವಾಗಿತ್ತು. ಜಾನಿಜ ಪಟು ಪಟ ವೀರ ಎನಿಸಿ ತ್ರಿಜಿಗದಾಳ ದ್ರಾವಣ ಕುಂಭಕರ್ಣರೆಂಬ ಸಹೋದರು ಹಿಡಿದು ನಿಂತರೆ ಬರೀ ಉಳಿಯುವುದೇ. ಹಜ ಹರಿ ಇಂದ್ರ ದೇವತೆಗಳು ಗಡಗಡ ನಡಗೋರು ಅಮಿತ ಪರಾಕ್ರಮಶಾಲಿ ನಮ್ಮ ಸಾಧನೆ ಸಾಮಾನ್ಯವಾದದ್ದೇ. ಲೋಕನಾಯಕನಾಗದ ಲೋಕನಾಯಕ ಕೈಲಾಸವನ್ನು ತನ್ನ ತೋಳುಗಳನ್ನೆತ್ತಿ 14 ಲೋಕಗಳಿಗೆ ಆಶ್ಚರ್ಯ ಉಂಟು ಮಾಡೋ ದಿಟ್ಟತನ ಹಸರು ವೀರ ನಾರ್ಯರ ಗರ್ಭ ಸಂಜಾತರ ಈ ರಾವಣರು ಕುಂಭಕರ್ಣ ಸಹೋದರ ನಾವು ಸಿಡಿದು ನಿಂತರೆ ದೊರೆ ಉಳಿಯುವುದೇ, ಶತ್ರುವಿದಾಗುವರೇ. ನಾವು ಸಿಡಿದು ನಿಂತರೆ ಮುಕ್ಕಣ್ಣ ಆಶ್ಚರ್ಯ ಪಡವು. ಎಚ್ಚರ ಎಚ್ಚರ. ಹೌದೌದು ಕುಂಭಕರ್ಣ, ನಿನ್ನ ಮಾತು ಸತ್ಯ. ಶತಯೋಜನ ವಿಸ್ತೀರ್ಣವುಳ್ಳ ಈ ಶರದಿಯನ್ನು ಸಪ್ತ ಋಷಿಗಳಿಂದಾಗಲಿ ದೇವತೆಗಳಿಂದಾಗಲಿ ಅಷ್ಟೇಕೆ ಆ ನನ್ನ ಅಜಾತ ಶತ್ರು ಹರಿಯಿಂದಲೂ ಸಾಧ್ಯವಿಲ್ಲ. ರಾವಣೇಶ್ವರ, ಜಯಲಕ್ಷ್ಮಿಯು ನಿನ್ನ ಸೊತ್ತಲ್ಲ, ನಿನ್ನ ಸಹೋದರಿಯೂ ಅಲ್ಲ. ಆದರೂ ಪಂಡಿತನೇ ಆಗಲಿ ಪಾಮರನೇ ಆಗಲಿ ಪತಿತನಾಗಿ ನಡೆದಿದ್ದರೂ ಮನವರಿಕೆ ಮಾಡಿಕೊಂಡು ದುಷ್ಕರ್ಮ ಕಾರ್ಯಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಯಾರು ಆ ದೈವವನ್ನು ಸದಾ ನಂಬಿ ನೆನೆಯುತ್ತಾ ನೈಷ್ಠಿಕವಾದ ಕರ್ಮವನ್ನು ಆಚರಿಸಿ ಸತ್ಪುರುಷಶೀಲನಾಗುವನು ಅಂಥವನನ್ನು ಆ ದೈವವು ರಕ್ಷಿಸಬಲ್ಲದು. ಜಯಲಕ್ಷ್ಮಿಯು ಒಲಿಯಬಲ್ಲಳು. ಈ ನಿನ್ನ ಕಿಳಿನುಡಿಗಳನ್ನು ಕೇಳಿ ಕೇಳಿ ನನ್ನ ಕ್ರೋಧಾವೇಶಗಳನ್ನು ನಾನೇ ನೋಡುತ್ತಿರುವೆನು. ನೀನಲ್ಲದೆ ಈ ಮಾತನ್ನು ಮತ್ತಾರಾದರೂ ಹೇಳಿದ್ದರೆ ಇಷ್ಟೊತ್ತಿಗೆ ಅವರ ಶಿರಸ್ಸು ಶರದಿಯಲ್ಲಿ ತೇಲುತ್ತಿತ್ತು. ಏನಿದು ರೋದನೆ? ಏನು ವಿಕಾರ ಧ್ವನಿ? ತಂಗಿ ಶೂರ್ಪನಖ, ಏನಾಯಿತು? ಅಣ್ಣ, ಅಂಡಗಾನಿಗೆ ಹೋಯ್ದೆ, ಅಲ್ಲಿ ಆಮ ಇವಳ ಮಾತುಗಳು ಒಂದೂ ಅರ್ಥವಾಗುತ್ತಿಲ್ಲ. ಅಕರಾಕ್ಷ ಪ್ರಭು, ಈ ವಿಚಾರವನ್ನು ನಾವು ಸಂಪೂರ್ಣವಾಗಿ ಬಲ್ಲೆವು. ಶೂರ್ಪನಖ ಎಂಬನವರು ದಂಡಕಾರಣ್ಯಕ್ಕೆ ತೆರಳಿದ್ದರಂತೆ. ಅಲ್ಲಿ 3 ಜನರ ನರಮಾನವರ ಪ್ರವೇಶವಾಗಿರುವುದು. ಅಲ್ಲಿ ರಾಮ, ಲಕ್ಷ್ಮಣ, ಸೀತೆ ಎಂದು 3 ಇದ್ದರಂತೆ. 3 ಜನರು ಸೇರಿ ಶೂರ್ಪನಖ ಎಂಬನವರ ಕಿವಿಗಳನ್ನು ಕೊಯ್ದು ಅಪಮಾನ ಮಾಡಿ ಕಳುಹಿಸಿದ್ದಾರೆ ಪ್ರಭು. ಎಂತಹ ಅಪಮಾನ! ಕುಂಭಕರ್ಣ, ಬಿಡಿ ವಂಶಗಳಲ್ಲಿ ನೀಚರ, ಬಿಡಿ ವಂಶಗಳಲ್ಲಿ ನೀಚರ, ಜಯಿಸಿ ತರುವೆ ಜಯಿಸಿ ತರುವೆ ಬಿಡಿ ವಂಶಗಳಲ್ಲಿ ನೀಚರ. ಅವರಿಲ್ಲ ಗೆಲ್ವರನ್ನ ಕರೆಯೋ ತೋರಲ್ಲಿ ಹರಿಗರುಡ ಗಂಧರ್ವರು.
ಬಿಡುವೆನೋ ಕೂಳರ ಬಿಡುವೆನೋ ಕೂಳರ ಬರಲಿ ಬರಲಿ ಉರುಳಿಸುವೆನು ಬರಲಿ ಬರಲಿ ಕಡು ದುಡಿವೆ ರಣಗಳು ಬಿಡುವೆ ಚಳದಲ್ಲಿ ನೀಚರ ಕೈಸಿ ತರುವನ ಜಾನಕಿಯನ್ನ ಕೈಸಿ ತರುವ ಜಾನಕಿಯನ್ನ ದೋರ್ದಂಡದಿ ಶ್ರೀಮನೆದುರು ದೋರ್ದಂಡದಿ ಶ್ರೀಮನೆದುರು ಬರಲಿ ಬರಲಿ ಕಡಿ ದುಡಿವೆ ರಣಗಳು ಬರಲಿ ಬರಲಿ ಕಡಿ ದುಡಿವೆ ರಣಗಳು ಬಿಡುವೆ ಚಳದಲ್ಲಿ ನೀಚರ 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 ಅಪಮಾನ ಅಪಮಾನ ರೋಸರಕ್ಕೂ ದೇವ ತಿಳಿಸಿ ಗಂಡ ಕಾರಣಕ್ಕೆ ಬಂದು ನಮ್ಮ ಸಹೋದರ ಈ ರೀತಿ ಅಪಮಾನಗೊಳಿಸಿದರೆ ಅಗ್ರಜ ನಡೆ ಪರಿಹಾರ ಸಹಿತವಾಗಿ ಅವರನ್ನು ಧ್ವಂಸ ಮಾಡಿಬಿಡೋಣ. ಶಾಂತಿ ಕುಂಭಕರ್ಣ ಶಾಂತಿ. ಸಹೋದರಿಯಾದ ಮಾತ್ರಕ್ಕೆ ಇವಳ ಮಾತು ಪರಿಹಾರವಲ್ಲ. ಶೂರ್ಪನಖ ಹಿತ್ತಬ ಹಿತ್ತಬ ನಿನ್ನನ್ನು ಅವರು ಸುಮ್ಮನೆ ಘಾಸಗೊಳಿಸಿದರೆ ನಾನು ನಂಬಲು ಸಾಧ್ಯವಿಲ್ಲ. ನೀನು ಏನೋ ಸ್ವೇಚ್ಛಾಗಿ ವರ್ತಿಸಿರುವೆ. ನಿಜ ಹೇಳು. ಹೇಳುವುದೆಂದೇನು ಕೇಳುವುದೆಂದೇನು? ಆ ನರಮಾನವರು ನಮ್ಮ ಎಲ್ಲೆಯಲ್ಲಿ ನೆಲೆಸಿ ನಮಗಿಂತಲೂ ಪರಾಕ್ರಮಶಾಲಿಗಳಾಗಿ ಮೆರೆಯುತ್ತಿರುವರೇ. ಮಕರಾಕ್ಷ, ಮಾವನಾದ ಮಾರೀಚನನ್ನು ಬರಮಾಡು. ಅಣ್ಣ ಆ ಈತೆ ಬಲು ಸುಂದರ ಅಣ್ಣ ಏನಾರು ಮಾಡಿ ಅಪ್ಪ ಬಲೇ ತಂಗಿ, ನಿನ್ನ ನಾಸಿಕ ಹರಿದರೂ ಬುದ್ಧಿ ಮಾತ್ರ ಚುರುಕಾಗಿಯೇ ಇದೆ. ಬಲೇ ಬಲೇ ತಂಗಿ. ಅಕರಾಕ್ಷ, ಮಾವನಾದ ಮಾರೀಚನನ್ನು ಬರಮಾಡು. ಅಪ್ಪಣೆ ಪ್ರಭು. ತಂಗಿಯನ್ನು ಔಷಧೋಪಚಾರ ಮಾಡಿಸು. ಅಪ್ಪಣೆ ಪ್ರಭು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ರಾವಣೇಶ್ವರ, ನನ್ನನ್ನು ಕರೆಸಿದ ಕಾರಣವೇನು? ಬಾ ಮಾವ ಬಾ. ನೆಲ ನಿನವೇ. ನನ್ನ ತಂಗಿಯಾದ ಶೂರ್ಪನಖ ದಂಡಕಾರಣ್ಯಕ್ಕೆ ತೆರಳಿದ್ದಳಂತೆ. ಅಲ್ಲಿ ರಾಮ ಲಕ್ಷ್ಮಣರೆಂಬ ನರಹದಮರು ಈಕೆಯ ಕಿವಿ ಮೂಗುಗಳನ್ನು ಕೊಯ್ದು ಅಪಮಾನ ಮಾಡಿ ಕಳಿಸಿದ್ದಾರೆ. ನೀನು ಭವಿಷ್ಯವಿದ್ದರು. ಈಕೆ ಹೇಳಿದಂತೆ ಆ ನರಹದಮರು ಮಾನವರೋ ದಾನವರೋ ಯಾರೆಂಬುದನ್ನು ಗುರುತಿಸಿ ಹೇಳು. ರಾವಣೇಶ್ವರ, ದಾನವ ಸಂಹಾರಕ್ಕಾಗಿ ಮಾನವರಾಗಿ ಸಂಚರಿಸಿ ಬಂದಿರುವರು. ಅಸತ್ಯವನ್ನು ಹೇಳುತ್ತಿರುವೆ. ನಾನು ಹೇಳುತ್ತಿರುವುದು ಸತ್ಯ ರಾವಣೇಶ್ವರ. ನಾನು ಹೇಳುತ್ತೇನೆ ಸತ್ಯ. ಎಲ್ಲ ಮಿಥ್ಯವಾದಿ. ಈ ರಾವಣನ ಸಮಕ್ಷಮದಲ್ಲಿ ಸಮಸ್ವರದಲ್ಲಿ ಉತ್ತರ ಕೊಡುವುದನ್ನು ಎಲ್ಲಿಂದ ಕಲಿತೆ? ವಿಭೀಷಣ, ಆತನ ಕಂಕುಳಲ್ಲಿರುವ ಹೋತಾಳೆ ಗರಿಯನ್ನು ಕಿತ್ತು ಸಾಗರದಲ್ಲಿ ಬಿಸಾಡು.
ದೇವದಾನವನಾಗಿ ವೀರಾದಿ ವೀರರೆನಿಸಿ ಕೇಳನ್ನು ಬಯಸುವುದು ಬಲು ಮೋಸವಾಗುವುದು. ರಾವಣೇಶ್ವರ, ಕೇಳನ್ನು ಬಯಸುವುದು ಬಲು ಮೋಸವಾಗುವುದು. ದುಡುಕದಿರು 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 ರಾವಣೇಶ, ದುಡುಕಿ ನೀ ಕೇಳಬೇಡ ಲಂಕೇಶ. ದುಡುಕದಿರು 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 ರಾವಣೇಶ. ಆ ರಾವಣೇಶ್ವರ, ಶಾಂತನಾಗು. ಈ ಲಂಕಾ ರಾಜ್ಯದಲ್ಲಿ ಭವಿಷ್ಯವನ್ನು ಹೇಳುವನೆಂದರೆ ಈ ಮಾರೀಚರೊಬ್ಬರೇ. ಆದ್ದರಿಂದ ಈ ಗುರಿಯಿಂದನೇ ನನ್ನಿಂದ ಸಾಧ್ಯವಿಲ್ಲ. ನಿಲ್ಲು ಮಾವ, ನಿಲ್ಲು. ರಾವಣೇಶ್ವರ, ಮಾವ, ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತನು, ನಾನು ಆಶ್ರಯದಾತ. ಇದುವರೆಗೂ ನನ್ನ ಉಪ್ಪುಂಡು ಬೆಳೆದಿರುವೆ. ನೀನು ಈಗ ನನಗೆ ಸಹಾಯ ಮಾಡಲೇಬೇಕು. ನನ್ನಿಂದ ಆಗಬೇಕಾದ ಸಹಾಯವಾದರೂ ಏನು? ಆ ಸೀತೆಯು ಬಲು ರೂಪವತಿ, ಸೌಂದರ್ಯವತಿ. ಆಕೆಯನ್ನು ನಾನು ಒತ್ತು ತರಲೇಬೇಕು. ಇದಕ್ಕೆ ನಿನ್ನ ಸಹಾಯ ಅಗತ್ಯವಾಗಿ ಬೇಕು ಮಾವ. ಕ್ಷಮಿಸು ಸಾರ್ವಭೌಮ, ಈ ಇಳೆಯ ವಯಸ್ಸಿನಲ್ಲಿ ಇಂಥ ಪಾಪ ಕೃತ್ಯವನ್ನು ಮಾಡಿ ನಾನು ನೊಂದು ಬದುಕಲಾರೆ. ಇದು ನನ್ನಿಂದ ಆಗದು. ಮಾವ, ನಾನು ಹೇಳಿದಂತೆ ಕೇಳದಿದ್ದರೆ ನಿನ್ನ ಶಿರಸ್ಸನ್ನು ಕತ್ತರಿಸಿ ಶರದಿಯಲ್ಲಿ ಬಿಸಾಡಿಬಿಡುವೆನು. ಛೇ, ಈತನ ಕೈಯಲ್ಲಿ ಸಾಯುವುದಕ್ಕಿಂತ ಮೊದಲು ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಮೋಕ್ಷವನ್ನು ಪಡೆಯುವುದೇ ಮೇಲು. ಸಾರ್ವಭೌಮ, ನಾನೀಗಲೇ ಹೇಮಸಾರಂಗ ರೂಪವನ್ನು ಧರಿಸಿ ರಾಮಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗುವನು. ತದನಂತರ ನೀನು ನಿನ್ನ ಮನಬಂದಂತೆ ಮಾಡಿಕೊಳ್ಳಬಹುದು. ಆಗಲಿ, ತೆರಳು ಮಾವ. ನಿನ್ನ ಕೆಲಸವನ್ನು ಬಹಳ ಜಾಗೃತೆಯಿಂದ ನಿರ್ವಹಿಸು. ಪ್ರಭು, ಕುಂಭಕರ್ಣ, ದಂಡಕಾರಣ್ಯಕ್ಕೆ ಪ್ರಯಾಣಕ್ಕೆ ಸಿದ್ಧಪಡಿಸು. ಮಹಾಪ್ರಭು, ದಂಡಕಾರಣ್ಯ ಪ್ರಾಣಕ್ಕೆ ಪರಿವಾರವನ್ನೆಲ್ಲ ಎಚ್ಚರಿಸಲೇ? ಬೇಡ ಬೇಡ ಪ್ರಹಸ್ತ, ನೀನೊಬ್ಬನೇ ಸಾಕು. ಅದು ಮಾರ್ಗ ಮಧ್ಯದಲ್ಲಿ ವಿಚಾರವನ್ನು ತಿಳಿಸಿ ನಿನ್ನನ್ನೂ ಹಿಂದಿರುಗಿಸುವೆನು. ಸೀತಾಪಹರಣ, 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 ಸೀತಾಪಹರಣ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ, ಚಂದ್ರಮೌಳಿ ತಟನಿವಾಸ ಬಾಲ ಚಂದ್ರಶೇಖರ. ಜಟಾಜು ಮುಗಿಸಿ ಬಂದ ಕಾಲಕೂಟ ಭಕ್ಷಿಸಿದ ಶಂಕರ ಭಯಂಕರ. ಉದಿಸಿ ಬಂದ ಕಾಲಕೂಟ ಭಕ್ಷಿಸಿದ ಶಂಕರ ಭಯಂಕರ. ನೇತ್ರಧರ ಪಿನಾಕಧರ ಹರ ಹರ ಶಿವಶಂಕರ. ನೇತ್ರಧರ ಪಿನಾಕಧರ ಹರ ಹರ ಶಿವಶಂಕರ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ, ಚಂದ್ರಮೌಳಿ ತಟ ನಿವಾಸ ಬಾಲ ಚಂದ್ರಶೇಖರ. ಬಾಲ ಚಂದ್ರಶೇಖರ, ಬಾಲ ಚಂದ್ರಶೇಖರ. ಅಯ್ಯೋ, ನಾನು ಎಂತಹ ಅಧರ್ಮ ಕಾರ್ಯಕ್ಕೆ ಕೈ ಹಾಕಿದೆ.
ಹಿಂದೆ ವಿಶ್ವಾಮಿತ್ರ ಋಷಿಗಳ ಯಾಗವನ್ನು ಭಂಗಪಡಿಸಲು ಹೋಗಿ ನನ್ನ ತಮ್ಮನಾದ ಸುಬಾಹುವನ್ನು ಕಳೆದುಕೊಂಡೆ. ಶ್ರೀರಾಮಚಂದ್ರನಾರು, ಸೀತಾಮಾತೆ ಯಾರು ಎಂಬುದನ್ನು ತಿಳಿಯದ ಈ ಅವಿವೇಕಿಯು ಆಕೆಯನ್ನು ಕೆಣಕಲು ಹೊರಟಿರುವನು. ಸಾಕ್ಷಾತ್ ಮಹಾವಿಷ್ಣುವೇ ಶ್ರೀರಾಮಚಂದ್ರನೆಂದು, ಮಹಾಲಕ್ಷ್ಮಿಯೇ ಸೀತಾಮಾತೆ ಎಂದು ಈ ಅವಿವೇಕಿಗೆ ಎಷ್ಟು ಹೇಳಿದರೂ ಗೋರ್ಕಲ್ಲ ಮೇಲೆ ಮಳವಿದಂತಾಯಿತು. ವಿನಾಶಕಾಲೇ ವಿಪರೀತ ಬುದ್ಧಿ, ದುಷ್ಟರಿಗೆ ತಕ್ಕ ಪರಿಹಾರ ಆಗಲೇಬೇಕು. ಈ ನೀಚನಾದ ರಾವಣನು ಸೀತಾಮಾತೆಯನ್ನು ಒತ್ತು ತರುವನು. ಇದರಿಂದ ಇಡೀ ಲಂಕಾ ಪಟ್ಟಣವೇ ಸುಟ್ಟು ಭಸ್ಮೀಭೂತವಾಗುವುದು. ಶಂಭೋ ಮಹಾದೇವ. ಆರ್ಯಪುತ್ರ, ಜಾನಕಿ, ಅಲ್ಲಿ ನೋಡಿ ಆ ಸ್ವರ್ಣಮಯವಾದ ಜಿಂಕೆಯನ್ನು, ಎಷ್ಟು ಮನೋಹರವಾಗಿರುವುದು. ಆರ್ಯಪುತ್ರ, ನೀವು ಆ ಸಾರಂಗವನ್ನು ಹಿಡಿದುಕೊಟ್ಟರೆ ನೀವು ಇಲ್ಲದ ಸಮಯದಲ್ಲಿ ಅದರೊಡನೆ ಆಟವಾಡಲು ಚೆನ್ನಾಗಿರುವುದು. ಏನು ಹೇಳುವಿರಿ? ಸೀತಾ, ಆ ಮೃಗವನ್ನು ಬಯಸಬೇಡ. ಆರ್ಯಪುತ್ರ, ಬೇಡ ಸೀತಾ. ಮಾಯಾ ಮೃಗವನಿದ ನೋಡಿ ಬಯಸುವೆ ಏಕೆ ಇದ. ಮಾಯಾ ಮೃಗವನಿದ ನೋಡಿ ಬಯಸುವೆ ಏಕೆ ಇದ. ಮಾಯಾ ಮೃಗವನಿದ ಬೇಡ ಸೀತಾ. ದಾನವ ಮಾಯೇ ಸೀತಾ, 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 ದಾನವ ಮಾಯೆ ಪ್ರೇಮ ಜಾಯೆ. ಬೇಡ ಸೀತಾ. ದಾನವ ಮಾಯೆ ಪ್ರೇಮ ಜಾಯೆ. ದಾನವ ಮಾಯೆ ಪ್ರೇಮ ಜಾಯೆ. ಬೇಡ ಸೀತಾ. ದಾನವ ಮಾಯೆ ಪ್ರೇಮ ಜಾಯೆ. ದಾನವ ಮಾಯೆ ಪ್ರೇಮ ಜಾಯೆ. ದಾನವ ಮಾಯೆ ಪ್ರೇಮ ಜಾಯೆ. ನಿಜವನರುಗುವೆ ತಿಳಿಯೈದ. ನಿಜವನು ಅರುಗುವೆ ತಿಳಿಯೈದ. ಬೇಡ ಸೀತಾ. ನಿಜವನು ಅರುಗುವೆ ತಿಳಿಯೈದ. ನಿಜವನು ಹರುಗುವೆ ತಿಳಿಯೈದ. ನಿಜವನು ಹರುಗುವೆ ತಿಳಿಯೈದ. ನಿಜವನರುಗುವೆ ತಿಳಿಯೈದ. ಮಾಯಾ ಮೃಗವನಿದ
ಮಾಡುವೆ ಏಕೆ ಈಗ ಮಾಯ ಮೃಗವನೀನಿದ 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 ಸೀತಾ, ಇಂಥ ಕನಕಮಯವಾದ ದೇಹವನ್ನು ಹೊಂದಿರುವ ಇಂಥ ಮೃಗವನ್ನು ನಾನೆಲ್ಲಿಯೂ ನೋಡಿಲ್ಲ. ಇದು ದಾನವರ ಮಾಯೆಯಲ್ಲದೆ ಬೇರೆಯಲ್ಲ. ಈ ಮೃಗವನ್ನು ಬಯಸಬೇಡ. ಆರ್ಯಪುತ್ರ, ನೀವು ಏನು ಹೇಳಿದರೂ ನಾನು ಕೇಳತಕ್ಕವರಲ್ಲ. ನನಗೆ ಬಂಧಿಸಿ ತರುವುದಾದರೆ ಈ ಸಾರಂಗವನ್ನೇ ತಂದುಕೊಡಿ, ಇಲ್ಲವಾದರೆ ನಾನು ಅನ್ನಾಹಾರಗಳನ್ನು ತ್ಯಾಗ ಮಾಡುವೆ. ಸೀತಾ, ಶಾಂತಳಾಗು. ಬೇಡ ಸೀತಾ, ಇದು ರಾಕ್ಷಸರ ಮಾಯೆಯಲ್ಲದೆ ಬೇರೆಯಲ್ಲ. ನಾವು ಈ ಹಿಂದೆ ಶೂರ್ಪನಖಾ ದೇವಿಗೆ ಮಾಡಿದ ಅಪಮಾನಕ್ಕೆ ದಾನವರು ಹೂಡಿರುವ ಸಂಚಿದು. ಈ ಮೃಗವನ್ನು ಬಯಸಿ ನೀನು ದುಃಖ ಪಡುವುದಲ್ಲದೆ ನನ್ನನ್ನು ಸಹ ದುಃಖಕ್ಕೀಡು ಮಾಡಬೇಡ. ಬೇಡ ಸೀತಾ, ಈ ಮೃಗವನ್ನು ಬಯಸಬೇಡ. ಆರ್ಯಪುತ್ರ, ನೀವು ಈ ಮೃಗವನ್ನು ಹಿಡಿದುಕೊಳ್ಳಲಾರದಿದ್ದರೆ ನಾನು ಅನ್ನಾಹಾರದಲ್ಲಿ ತ್ಯಾಗ ಮಾಡುತ್ತೇನೆ. ಬೇಡ ಸೀತಾ, ಶಾಂತಳಾಗು, ಶಾಂತಳಾಗು. ಲಕ್ಷ್ಮಣ, ಲಕ್ಷ್ಮಣ, ಕರೆದೇರಾ? ಹಾಗೋ ಅಲ್ಲಿ ಸುಳಿದಾಡುತ್ತಿರುವ ಸಾರಂಗವು ಎನಗೆ ಬೇಕೆಂದು ಜಾನಕಿಯು ಅಪೇಕ್ಷಿಸಿರುವಳು. ನಾನು ಹಿಡಿದು ತರುತ್ತೇನೆ ಅಣ್ಣ. ತಡೆ ಲಕ್ಷ್ಮಣ, ಆ ಮೃಗವನ್ನು ಜಾನಕಿಯು ಬಯಸಿರುವಳು. ಪತಿಯಾದವನು ಪತ್ನಿ ಅಪೇಕ್ಷಿಸಿರುವುದನ್ನು ಪೂರೈಸುವುದು ಪತಿಯಾದವನ ಕರ್ತವ್ಯ. ಅಂತೆ ಜಾನಕಿಯು ಆ ಮೃಗವನ್ನು ಬಯಸಿರುವುದರಿಂದ ನಾನೇ ಅದನ್ನು ಹಿಡಿದು ತರುತ್ತೇನೆ. ನಾನು ಬರುವವರೆಗೂ ಈ ಪ್ರದೇಶವನ್ನು ಬಿಟ್ಟು ಎಲ್ಲಿಯೂ ಬರಬಾರದು. ಬಲು ಜಾಗರೂಕನಾಗಿರು, ತಿಳಿಯಿತೆ? ಹಾಗೆ ಆಗಲಿ ಅಣ್ಣ. ಎಲೈ ಮೃಗವೇ, ನಿಲ್ಲು ಅಲ್ಲಿ. ಎಲ್ಲಿಗೆ ಹೋಗುವೆ? ಎಲ್ಲಿಗೆ ಹೋಗುವೆ ಚುಲ್ಲ ಮೃಗವೇ ನೀ? ಎಲ್ಲಿಗೆ ಹೋಗುವೆ ಚುಲ್ಲ ಮೃಗವೇ ನೀ? ಅಲ್ಲಿಯೇ ನಿನ್ನಯ ಸಲ್ಲನಾಡಾಗಿವೆ. ಅಲ್ಲಿಯೇ ನಿನ್ನಯ ಸಲ್ಲನಾಡಾಗಿವೆ. ಅಲ್ಲಿಯ ನಿನ್ನಯ ಸಲ್ಲನಾಡಾಗಿವೆ. ಅಲ್ಲಿಯ ನಿನ್ನಯ ಸಲ್ಲನಾಡಾಗಿವೆ. ಎಲ್ಲಿಗೆ ಹೋಗುವೆ ಚುಲ್ಲ ಮೃಗವೇ ನೀ? ಹಾ ಲಕ್ಷ್ಮಣ, ಹಾ ಸೀತಾ. ಕೇಳಿದೆಯಾ ಕೇಳಿದೆಯಾ ನಿಮ್ಮಣ್ಣನ ಆರ್ತ ಧ್ವನಿಯನ್ನು? ಯಾರೋ ರಕ್ಕಸರಿಂದ ಏನೋ ವಿಪತ್ತು ಸಂಭವಿಸಿರುವಂತೆ ತೋರುತ್ತಿರುವುದು. ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಹಾ ಲಕ್ಷ್ಮಣ, ಹಾ ಸೀತಾ. ಧ್ವನಿ ಏನೋ ಕೇಳಿ ಬಂತು ತಾಯಿ, ಆದರೆ ನನಗೆ ಅದರಲ್ಲಿ ನಂಬಿಕೆ ಸಾಲದು. ನೀವು ಭಯಪಡಬೇಡಿ. ಲಕ್ಷ್ಮಣ, ಇದು ನಿಮ್ಮಣ್ಣನ ಧ್ವನಿಯೇ ಹೊರತು ಅನ್ನದ ಅಲ್ಲ. ಎಂತಹ ವೀರಾದಿ ವೀರರಾದರು, ಶೂರಾದಿ ಶೂರರಾದರು ವಂಚನೆಯ ಜಾಲಕ್ಕೆ ಸಿಲುಕಿದಾಗ ಸಂಕಟ ಪಡಬೇಕಾದ್ದು ಸಹಜ. ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಅಮ್ಮ, ಇದೇನಮ್ಮ? ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು? ನೀವು ಭಯಪಡಬೇಡಿ, ಧೈರ್ಯದಿಂದಿರಿ ತಾಯಿ. ಇಲ್ಲ ಲಕ್ಷ್ಮಣ, ನನ್ನ ಮಾತನ್ನು ಕೇಳು. ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಲಕ್ಷ್ಮಣ, ಹೋಗಲಾರೆಯ ಹೋಗಲಾರೆಯ ಲಕ್ಷ್ಮಣ? ಈಗ ತಿಳಿಯಿತು, ಈಗ ತಿಳಿಯಿತು. ಭರತನು ನೀನು ಇಂತಹ ಸಮಯಕ್ಕಾಗಿ ಕಾದಿದ್ದರೆಂದು ಈಗ ತಿಳಿಯಿತು. ನಿಮ್ಮಂತ ಶತ್ರುಗಳನ್ನು ತನ್ನ ಪ್ರಿಯ ಸಹೋದರನೆಂದು ಭಾವಿಸಿದರಲ್ಲ ನನ್ನ ಸ್ವಾಮಿ. ಈಗ ತಿಳಿಯಿತು, ನಿಮ್ಮಣ್ಣನು ಕೀಡಿಗೀಡಾದರೆ ಸುಲಭವಾಗಿ ನಿಮ್ಮತ್ತೆಗೆಯೋ ನಿನ್ನವಳಾಗುಳೆಂಬ ಬಯಕೆ ನಿನ್ನದು. ಹಾ ರಾಮಚಂದ್ರ, ಉರಿಯೋ ಕಾಸಿದ ಸೆರಳಿನ ತೆರದಿ ಉರಿಯೋ ಕಾಸಿದ ಸೆರಳಿನ
ಸಮಂ ಇರಿಯುತ್ತಿರ್ಪ ಈ ಪುರುಷೋಕ್ತಿಯಂ ಕೇಳಿಯುಮ್ಮಿಯೇ ಈ ಪುರುಷೋಕ್ತಿಯಂ ಕೇಳಿಯುಮ್ಮಿಯೇ ಅರಣಂ ಪೋಗಿಲ್ಲ ಮಕಟ ಕಠಿಣಮದೆಂತೋ ರಾಮ ಅಮ್ಮ ಏನು ಹೇಳಿದೆ ತಾಯಿ? ನಾನು ನಿಮ್ಮನ್ನು ನನ್ನ ಹೆತ್ತ ತಾಯಿಯಾದ ಸುಮಿತ್ರಾ ಮಾತೆಗಿಂತಲೂ ಹೆಚ್ಚೆಂದು ಭಾವಿಸಿದ್ದೆ. ಆಗಲಮ್ಮ, ಅಣ್ಣನ ಆಜ್ಞೆಯನ್ನು ಮೀರಿದ ದೋಷವು ಬಂದರೂ ಬರಲಿ, ನಿಮ್ಮ ಮಾತಿನಂತೆ ನಾನು ಹೊರಡುತ್ತೇನೆ. ಆದರೆ ನನ್ನದೊಂದು ಪ್ರಾರ್ಥನೆ ತಾಯಿ. ಅದೇನು ಹೇಳಿ ಲಕ್ಷ್ಮಣ? ನಾನಿಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆಯುತ್ತೇನೆ. ನಾನಾಗಲಿ ಅಗ್ರಜನಾಗಲಿ ಬರುವ ತನಕ ನಾನಿಲ್ಲಿ ಬರೆಯುವ ಸಪ್ತ ಋಷಿಗಳ ಆಜ್ಞೆಯನ್ನು ದಾಟಿ ನೀವು ಹೋಗಬಾರದು. ಇದೇ ನನ್ನ ಪ್ರಾರ್ಥನೆ. ಹಾಗೆ ಆಗಲಿ. எலை வனஸ்தலங்களிரா ತರುಲತೆಗಳಿರಾ ಎಲೈ ವನಸ್ಥಳಗಳಿರಾ ತರುಲತೆಗಳಿರಾ ವಟವೃಕ್ಷಗಳಿರಾ ತಲೆ ಕಾಯ್ದುದೆಮ್ಮ ಸೀತಾ ಮಾತೆಯ ತಲೆ ಕಾಯ್ದುದೆಮ್ಮ ಸೀತಾ ಮಾತೆಯ ಸೀತಾ ಮಾತೆಯ ಭೋ ಶಂಕರ ಶಂಭೋ ಶಂಕರ ಭವಪಾಶನಾಶ ಈಶಮಗೇಶ ಭವಭಯ ಶಂಕರನೇ ಹರನೇ ಭವಭಯ ಶಂಕರನೇ ಭವಪಾಶನಾಶ ಈಶಮಗೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಡಮ 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 ಡಮರುಗದರನೆ ನಾಟ್ಯಲೋಲ ಶಿವನೇ ಡಮ 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 ಡಮರುಗದರನೆ ನಾಟ್ಯಲೋಲ ಶಿವನೇ ಲೋಕವ ಪಾಲಿಪ ಕಾಲ ಕಾಲ ಹರ ಕಾಮತಾರ್ಥ ಪ್ರಭುವೇ ಲೋಕವ ಪಾಲಿಪ ಕಾಲ ಕಾಲ ಹರ ಕಾಮಿತಾರ್ಥ ಪ್ರಭುವೇ
ಸಾಮಗಾನ ಪ್ರಿಯ ಶಂಕರನೇ ಭವಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಭವಭಯ ಶಂಕರನೇ ಭವಭಯ ಶಂಕರನೇ ಭದ್ರೈ ಬಹಳ ದೂರದಿಂದ ನಡೆದು ಕುಟೀರದ ಬಳಿಗೆ ಬಂದಿದ್ದೇನೆ. ಆದುದರಿಂದ ನನಗೆ ಹಸುವಿನ ತೃಷೆಗಳ ಆದರೂ ಬಹಳವಾಗಿ ಬಾಧಿಸಿದೆ. ಆದುದರಿಂದ ಏನಾದರೂ ನೀಡುತ್ತಾಯೇ? ಈತನನ್ನು ನೋಡುತ್ತಿದ್ದರೆ ಯಾರು ಮಹಾ ತಪಸ್ವಿಂತ ತೋರುತ್ತಿಲ್ಲ. ಪೂಜ್ಯರೇ, ನಿಮಗೆ ನಮಸ್ಕರಿಸುವುದು. ಪೂಜ್ಯರೇ, ಆರ್ಯಪುತ್ರನಾಗಲಿ ನನ್ನ ಮೈದನಾದ ಲಕ್ಷ್ಮಣನಾಗಲಿ ಸಮೀಪದಲ್ಲಿಲ್ಲ. ಅವರು ಬಂದ ಕೂಡಲೇ ನಾವೆಲ್ಲರೂ ಸೇರಿ ನಿಮ್ಮನ್ನು ಸತ್ಕರಿಸುವೆವು. ದಯಮಾಡಿ ಕ್ಷಣ ಕಾಲ ವಿಶ್ರಮಿಸಿಕೊಳ್ಳಿ. ಆಗಬಹುದು. ಆಹಾ, ಎಂತ ಲಾವಣ್ಯವತಿ ಇವಳೆಂತಹ ಸೌಂದರ್ಯವತಿ. ನನ್ನ ಶತ್ರುವಾದ ಹರಿಯು ಕೂಡ ತನ್ನ ಸಹಸ್ರ ನೇತ್ರಗಳಿಂದ ಆನಂದಿಸಬಹುದಾದ ರೂಪವೇ ಸರಿ. ಅಬ್ಬಾ! ಎಂತಹ ಜ್ವಾಲೆ! ಲಕ್ಷ್ಮಣ, ಮೆಚ್ಚಿದೆ ನಿನ್ನ ಜಾಣ್ಮೆಗೆ. ಜಗತ್ತೆ ಮೆಚ್ಚುವ ಹಾಗೆ ಸಪ್ತ ಋಷಿಗಳನ್ನೇ ಪ್ರತಿಷ್ಠಾಪಿಸಿರುವೆಯಾ? ಸೀತಾ, ನೀನೆಂತ ಸೌಂದರ್ಯವತಿ, ನೀನೆಂತ ಲಾವಣ್ಯವತಿ. ನಿನ್ನ ಮೇಲಿನ ವ್ಯಾಮೋಹಕ್ಕಾಗಿ ಸ್ವಯಂವರಕ್ಕೆ ಬಂದಾಗ ಶಿವಧನುಷನ್ನು ಎತ್ತಲಾಗದೆ ಮುಗ್ಗರಿಸಿ ಬಿದ್ದಾಗ ಉಪ್ಪರಿಗೆಲ್ಲಿ ಕುಳಿತು ಚಪ್ಪಾಳೆ ಹೊಡೆದು ನಕ್ಕೆಯಲ್ಲವೇ? ಮಹಾಸಭೆಯಲಾದ ಅವಮಾನವನ್ನು ನೆನೆಸಿಕೊಂಡರೆ ಸಹಸ್ರಾರು ಖಡ್ಗಗಳು ಏಕಕಾಲದಲ್ಲಿ ನನ್ನ ಶರೀರವನ್ನು ನಾಟಿದಂತಾಗುವುದು. ಹಾಗೆ ನನ್ನ ತಂಗಿಯಾದ ಶೂರ್ಪಣಖಿಗೆ ಆದ ಅವಮಾನವು ನನ್ನ ದೇಹದಲ್ಲಿ ರಕ್ತವೂ ಕುದಿಯುತ್ತಿದೆ. ಆ ಸೇಡಿನ ಛಲಕ್ಕಾಗಿ ಸೀತಾಭರಣ ನಿನ್ನನ್ನು ಅಪಹರಿಸಿ ತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ನನ್ನ ಅಂತರಂಗದಲ್ಲಿ ಉದ್ಭವಿಸಿರುವ ಆಸೆಗಳೆಲ್ಲವನ್ನು ತೀರಿಸಿಕೊಳ್ಳಬೇಕಾಗಿದೆ. ಆ ಕಾರಣಕ್ಕಾಗಿ ನನ್ನ ಮಾವನಾದ ಮಾರೀಚನನ್ನು ಬಲಿಕೊಟ್ಟು, ರಾಮನ ಬಾಣಕ್ಕೆ ಬಲಿಕೊಟ್ಟು, ನನ್ನ ಸ್ವಾರ್ಥಕ್ಕಾಗಿ ಮಾವ ಮಾರೀಚ ನನ್ನನ್ನು ಮನ್ನಿಸಿಬಿಡು. ನನ್ನ ಸ್ವಾರ್ಥಕ್ಕಾಗಿ ನಿನ್ನನ್ನು ಈ ದಿನ ಬಲಿ ಕೊಡುತ್ತಿದ್ದೇನೆ. ನರಿಗಳ ಏಕೋ ವಿಕಟವಾಗಿ ಕೂಗುತ್ತಿವೆ. ಶಿರ ಮೇಲ್ಭಾಗದೊಳ್ಳು ಕಾಗೆ ಗದ್ಗೆಗಳ ಚಿತ್ಕಾರ ಧ್ವನಿಯು ಆರಂಭವಾಗಿದೆ. ಅಕಾಲ ಮೃತ್ಯುವಿನ ಸೂಚನೆ ಬೇರೆ. ಇದಕ್ಕೆಲ್ಲ ಹೆದರುವವನಲ್ಲ ಈ ದಶಕಂಠ ರಾವಣ. ಇಷ್ಟೊತ್ತಿಗಾಗಲೇ ಮಾವ ಮಾರೀಚನು ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದೊಯ್ದಿರಬಹುದು. ಹಸಿವು ತಾಳಲಾರೆ. ಭದ್ರೆ, ಕಣ್ಣಾಲಿಗಳು ತಿರುಗುತ್ತಿವೆ, ಕಾಲುಗಳು ತ್ರಾಣವಾಗಿವೆ. ಏನನ್ನಾದರೂ ನೀಡುತ್ತೈ.
ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ. ಪೂಜ್ಯರೇ, ಇದು ಭಿಕ್ಷೆಯನ್ನು ತಂದಿರುವೆ, ಸ್ವೀಕರಿಸಿ. ಬೆಳಿಗ್ಗೆ ಬಂದು ನೀಡಬಾರದೆ ಬಂದ್ರೆ? ಪೂಜ್ಯರೇ, ನನ್ನ ಮೈದುನನಾದ ಲಕ್ಷ್ಮಣನು ಸಪ್ತಋಷಿ ರೇಖೆಯನ್ನು ಬರೆದನು. ಅದನ್ನು ದಾಟಿ ನಾನು ಹೊರಬರುವಂತಿಲ್ಲ. ನಾನೇನು ಮಾಡಲಿ? ಏನು? ನಮ್ಮಂತ ಯತಿಗಳಿಗೂ ಸಪ್ತ ಋಷಿಗಳ ಆಜ್ಞೆಯೇ? ನಾನು ಹಸುವಿನಿಂದ ಬಳಲಿ ನಿನ್ನ ಆಶ್ರಮದಲ್ಲಿ ಹಸು ನೀಗಿದರೆ ಬ್ರಹ್ಮ ಹತ್ಯವು ಪ್ರಾಪ್ತವಾಗುವುದು. ಇಡೀ ಶಾಪವನ್ನು ಕೋಪಿಸಲಾಗದು, ಕೋಪಿಸಲಾಗದು ಪೂಜ್ಯರೇ. ಇದು ಭಿಕ್ಷೆಯನ್ನು ನಿಮ್ಮ ಬಳಿಗೆ ಬಂದು ನೀಡುವೆನು, ಸ್ವೀಕರಿಸಿ. ಒಂದು ಬಳಿಗೆ ಬಾ. ಇನ್ನು ಸ್ವಲ್ಪ, ಇನ್ನು ಸ್ವಲ್ಪ. ಹಾಗೆ ಹಾಗೇ ಬಾ, ಹಾಗೇ ಇರಲಿ, ಹಾಗೇ ಬಾ. ಜಾನಕಿ ಇದೋ ನೋಡು ಪೌಲಸ್ತ್ಯ ಕಲಶೋಪದಿ ಚಂದ್ರನ. ಇದೋ ಇದೋ ನೋಡು ಪೌಲಸ್ತ್ಯ ಕಲಶೋಪದಿ ಚಂದ್ರನ. ಇದೋ ನೋಡು ಮನ್ಮಥಾಂಗನ. ಇದೋ ನೋಡು ನಿರ್ಜಲ ಮನೋತ್ಸಾಹ ಭಂಗನ. ಇದೋ ನೋಡು ದಾನವೇಂದ್ರನ. ಇದೋ ನೋಡು ಸುಪ್ರಚಂಡ ಬಾಹುವಿನ. ಇದೋ ನೋಡು ಹರಿರಾಯರ ಗಂಡ ರಾವಣ ಸಾರ್ವಭೌಮನ. ಜಾನಕಿ, ಪುಷ್ಪಕ ವಿಮಾನವು ಸಿದ್ಧವಾಗಿದೆ. ನಡೆ ಲಂಕಾ ನಗರಕ್ಕೆ ಹೋಗೋಣ. ರಾಮಚಂದ್ರ, ನಿನ್ನ ಮಾತನ್ನು ಕೇಳದೆ ನಾನು ಎಂತಹ ಸಂಕಟಕ್ಕೆ ಗುರಿಯಾದನಲ್ಲ. ರಾಮಚಂದ್ರ, ದಶರಥ ಚಕ್ರವರ್ತಿಗಳೇ, ರಾಮಚಂದ್ರ, ಈ ನೀಚನಿಂದ ನನ್ನನ್ನು ಕಾಪಾಡುವವರು ಯಾರು ಇಲ್ಲವೇ? ಜಾನಕಿ, ನಿನ್ನನ್ನು ಇಲ್ಲಿ ರಕ್ಷಿಸುವರು ಯಾರೂ ಇಲ್ಲ. ನಡೆ ಲಂಕಾ ನಗರಕ್ಕೆ ಹೋಗೋಣ. ಯಾರು? ನನ್ನ ಸ್ನೇಹಿತನಾದ ದಶರಥನ ಹೆಸರನ್ನು ಹೇಳುತ್ತಿರುವರು ಯಾರು? ಅಯ್ಯ ಪಕ್ಷಿರಾಜ, ನಾನು ಶ್ರೀರಾಮಚಂದ್ರನ ಧರ್ಮಪತ್ನಿ, ದಶರಥ ಚಕ್ರವರ್ತಿಗಳ ಸೊಸೆ. ಈ ನೀಚನಾದರೂ ನನ್ನ ಸ್ವಾಮಿ ಇಲ್ಲದ ಸಮಯದಲ್ಲಿ ನನ್ನನ್ನು ಅಪಹರಿಸಲು ಯತ್ನಿಸುತ್ತಿರುವನು. ನನ್ನನ್ನು ಕಾಪಾಡು ಪಕ್ಷಿರಾಜ, ನನ್ನನ್ನು ಕಾಪಾಡು. ಎಲ್ಲವೋ ರಾವಣೇಶ್ವರ, ದಶರಥನು ರಾಮನು ಇಲ್ಲದ ಸಮಯದಲ್ಲಿ ನೀನು ಸೀತೆಯನ್ನು ಅಪಹರಿಸುತ್ತಿರುವೆಯಾ? ನನ್ನೊಡನೆ ಯುದ್ಧ ಮಾಡಿ ಇಲ್ಲಿಂದ ಮುಂದಕ್ಕೆ ಹೋಗು. ಎಲ್ಲವೋ ಮುದಿ ಹತ್ತೆ. ಎಣಗಳನ್ನು ತಿಂದು ಬದುಕುವ ನೀನು ಪರಾಕ್ರಮಶಾಲಿ. ನೀನಾರೆಂಬುದನ್ನು ಮೊದಲು ತಿಳಿಸು. ನಾನು ಪರಾಕ್ರಮಿಯಾದ ನನ್ನ ಹೆಸರು ಜಟಾಯು ಎಂದು. ನೀನಾರು? ಏನು? ಜಟಾಯು ಮಹಾಪರಾಕ್ರಮಿ ಎಂದು ಕೇಳಿದ್ದೇನೆ. ಈತನೊಡನೆ ನಾನು ಸೆಣಸಾಡುತ್ತಾ ನಿಂತರೆ ರಾಮ ಲಕ್ಷ್ಮಣರು ಬಂದು ಬಿಡಬಹುದು. ಏನಾದರೂ ಉಪಾಯದಿಂದ ನಾನು ಇಲ್ಲಿಂದ ಪಾರಾಗಬೇಕು. ಜಟಾಯು, ರಾವಣೇಶ್ವರ, ನಾವಿಬ್ಬರು ಸಮಬಲದವರು. ಮೊದಲು ನಮ್ಮ ನಮ್ಮ ಪ್ರಾಣದ ನೆಲೆಗಳನ್ನು ಹರಿತು ಯುದ್ಧ ಮಾಡೋಣ. ಹಾಗೇ ಆಗಲಿ. ನಿನ್ನ ಪ್ರಾಣದ ನೆಲೆ ಯಾವುದು? ಮೊದಲು ನಿನ್ನ ಪ್ರಾಣದ ನೆಲೆಯನ್ನು ತಿಳಿಸು, ಆಮೇಲೆ ನನ್ನ ಪ್ರಾಣದ ನೆಲೆಯನ್ನು ತಿಳಿಸುತ್ತೇನೆ. ನನ್ನ ಪ್ರಾಣದ ನೆಲೆ ನನ್ನ ಪ್ರಾಣದ ನೆಲೆ ಈ ಎಡಗಾಲಿನ ಉಂಗುಷ್ಟದಲ್ಲಿರುವುದು. ನಿನ್ನ ಪ್ರಾಣದ ನೆಲೆಯಲ್ಲಿರುವುದು ತಿಳಿಸು. ನನ್ನ ಪ್ರಾಣದ ನೆಲೆ, ನನ್ನ ಪ್ರಾಣದ ನೆಲೆ ಈ ನನ್ನ ರೆಕ್ಕೆಗಳಲ್ಲಿರುವುದು. ಸಿದ್ಧರಾಗಿ ಯುದ್ಧಕ್ಕೆ. ಪಕ್ಷಿರಾಜ, ಪಕ್ಷಿರಾಜ, ಗಲ್ಬಾ
ಪಕ್ಷಿರಾಜ, ಕಾಪಾಡಲು ಬಂದ ನಿನಗೂ ಇಂತಹ ದುಸ್ಥಿತಿ ಉಂಟಾಯಿತು. ನಾನೇನು ಮಾಡಲಿ? ನನ್ನ ಸ್ವಾಮಿಗೆ ನನ್ನ ವಿಚಾರವನ್ನು ತಿಳಿಸುವ ಬಗೆಯಾದರೂ ಹೇಗೆ? ನಾನು ಪತಿವ್ರತೆಯಾಗಿದ್ದ ಪಕ್ಷದಲ್ಲಿ ತ್ರಿಕರಣ ಶುದ್ಧಿಯಿಂದ ನನ್ನ ಸ್ವಾಮಿಯನ್ನು ಸೇವಿಸಿದೆ ಸತ್ಯವಾದಲ್ಲಿ. ಎಲೈ ಪಕ್ಷಿರಾಜ, ನನ್ನೆಲ್ಲ ವಿಚಾರವನ್ನು ನನ್ನ ಸ್ವಾಮಿಗೆ ತಿಳಿಸಿ ಆತನಿಂದಲೇ ನೀನು ಸದ್ಗತಿಯನ್ನು ಹೊಂದು, ಆತನಿಂದಲೇ ನೀನು ಸದ್ಗತಿಯನ್ನು ಹೊಂದು. ಜಾನಕಿ, ನನ್ನನ್ನು ಕೆಣಕಿದವರ ಪಾಡೇನಾಯಿತೆಂಬುದನ್ನು ನೋಡು. ರಾಮಚಂದ್ರ, ಇನ್ನು ನಿನ್ನನ್ನು ಇಲ್ಲಿ ಯಾರೂ ರಕ್ಷಿಸಲಾರರು. ನರೇಲಂಕ ಪಟ್ಟಣಕ್ಕೆ ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ಎಲ್ಲಿ ನಿನ್ನನ್ನು ಇಲ್ಲಿ ಯಾರೂ ರಕ್ಷಿಸಲಾರರು.